ಎಲ್ಲರಿಗೂ ನಮಸ್ಕಾರ. ಇದು BC ಧ್ವನಿ 90.4 ಕಂಪನಾಂಕ. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಬೆಳಕಿಂಡಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಅವರು. ನಮಸ್ಕಾರ, ಬೆಳಕಿಂಡಿಗೆ ಸ್ವಾಗತ. ಇವತ್ತಿನ ವಿಷಯ ಒಲಿಂಪಿಕ್ಸ್ ಮತ್ತು ಮ್ಯಾರಥಾನ್ ಓಟ ಅಂತ. ವಿಶ್ವದ ಎಲ್ಲಾ ಕ್ರೀಡಾಕೂಟಗಳೊಳಗ ಒಲಿಂಪಿಕ್ಸ್ಗೆ ಅಗ್ರಸ್ಥಾನ. ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತಾ ಇರುವಂತಹ ಈ ಮೆಗಾ ಈವೆಂಟ್ ಈ ಸರ ಅಂದ್ರೆ 2024 ಪ್ಯಾರಿಸ್ನೊಳಗ ಆರಂಭ ಆಗೋದದ. ಜುಲೈ 26ರಿಂದ ಆಗಸ್ಟ್ 11 ತನಕ ಒಟ್ಟು 19 ದಿನಗಳ ಕಾಲ ನಡೀತಾ ಇರುವಂತಹ ಈ ಕ್ರೀಡಾಕೂಟದ ಬಗ್ಗೆ ಮತ್ತೆ ಒಲಿಂಪಿಕ್ಸ್ ನಡೆದು ಬಂದ ದಾರಿ ಮತ್ತು ಅದರ ಒಂದು ಮಹತ್ವದ ಭಾಗ ಆಗಿರುವಂತಹ ಮ್ಯಾರಥಾನ್ ಓಟದ ಬಗ್ಗೆ ಕೂಡ ತಿಳ್ಕೊಳ್ಳೋ ಅಗತ್ಯ ಅದ ಅಂತ ನಾನು ಭಾವಿಸ್ತೇನೆ. ಸುಮಾರು 3000 ವರ್ಷಗಳ ಹಿಂದೆ, ಸರಿಸುಮಾರು ಕ್ರಿಸ್ತಪೂರ್ವ 776 ಪ್ರಾಚೀನ ಗ್ರೀಸ್ನಲ್ಲಿ ಆರಂಭ ಆದಂತಹ ಈ ಕ್ರೀಡಾಕೂಟ ಬರ್ಬರ್ತಾ ಜಾಗತಿಕ ಮಹತ್ವ ಪಡೆದು ಪ್ರತಿ 4 ವರ್ಷಗಳಿಗೊಮ್ಮೆ ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಬಂದದ. ನಡುವೆ ನೂರಾರು ವರ್ಷಗಳ ಕಾಲ ನಿಂತು ಹೋಗಿದ್ದಂತಹ ಒಲಿಂಪಿಕ್ ಕ್ರೀಡೆಗಳನ್ನು ಆರಂಭಿಸಿದ್ದು ಫ್ರಾನ್ಸ್ನ ಪಿಯರ್ ಡಿ ಕ್ಯೂಬರ್ಟಿನ್ ಅನ್ನುವಂಥ ಒಬ್ಬ ವ್ಯಕ್ತಿ, ಕ್ರೀಡಾ ಪ್ರೇಮಿ ಆತ. 1896 ಗ್ರೀಸ್ನ ಅಥೆನ್ಸ್ನೊಳಗ ಮತ್ತೆ ಅದನ್ನ ಪ್ರಾರಂಭ ಮಾಡ್ದ. ಈ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದೊಳಗೆ ಭಾಗವಹಿಸಿದಂಥ ರಾಷ್ಟ್ರಗಳು 14 ಮಾತ್ರ. ಈಗ ಪ್ಯಾರಿಸ್ನೊಳಗ ಆರಂಭ ಆಗ್ತಾ ಇರುವಂಥ ಈ ಒಲಿಂಪಿಕ್ ಕ್ರೀಡಾಕೂಟದೊಳಗೆ ಅಂದ್ರೆ 2024 ಒಲಿಂಪಿಕ್ ಕ್ರೀಡಾಕೂಟದೊಳಗೆ ಭಾಗವಹಿಸಿರುವಂಥ ದೇಶಗಳ ಸಂಖ್ಯೆ 206. 35 ಬೇರೆ ಬೇರೆ ಕ್ರೀಡಾ ಸಂಕೀರ್ಣಗಳಲ್ಲಿ ಜರುಗುತ್ತಾ ಇರುವಂತಹ 329 ಕ್ರೀಡೆಗಳು. ಇದರೊಳಗೆ ಭಾಗವಹಿಸ್ತಾ ಇರುವಂತಹ ಕ್ರೀಡಾಳುಗಳ ಸಂಖ್ಯೆ 10,500. 4,500 ಸ್ವಯಂ ಸೇವಕರು ನಿತ್ಯ ಸುಮಾರು 6 ಲಕ್ಷ ಊಟಗಳನ್ನು ಸಿದ್ಧಪಡಿಸಿ ಬಡಿಸಬೇಕು ಅಂದ್ರೆ ಇದು ಎಷ್ಟು ದೊಡ್ಡ ಕ್ರೀಡಾಕೂಟ ಅಂತ ಊಹಿಸಬಹುದು. ಈ ಕ್ರೀಡೆಗಳ ವರದಿ ಮಾಡಲಿಕ್ಕೆ ವಿಶ್ವದ ಬೇರೆ ಬೇರೆ ದೇಶಗಳಿಂದ ಬಂದಿರುವಂತಹ ಪತ್ರಕರ್ತರು, ಛಾಯಾಚಿತ್ರಕಾರರು, ಇವರು ಎಷ್ಟಂತೀರಿ 20,000ಕ್ಕಿಂತ ಹೆಚ್ಚು. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಆರಂಭ ಆದಾಗಿನಿಂದ ಹಿಂದಿನ ಟೋಕಿಯೋ ಒಲಿಂಪಿಕ್ಸ್ ವರೆಗೆ ಇಲ್ಲಿ ತನಕ ನಡೆದಿರುವಂತಹ ಎಲ್ಲ ಕ್ರೀಡಾಕೂಟಗಳೊಳಗ ಭಾಗವಹಿಸಿದ ರಾಷ್ಟ್ರ 5 ಮಾತ್ರ: ಆಸ್ಟ್ರೇಲಿಯಾ, ಫ್ರಾನ್ಸ್, ಗ್ರೇಟ್ ಬ್ರಿಟನ್, ಗ್ರೀಸ್ ಮತ್ತೆ ಸ್ವಿಟ್ಜರ್ಲೆಂಡ್. 2020 ಟೋಕಿಯೋದಲ್ಲಿ ನಡೆದಂತಹ ಒಲಿಂಪಿಕ್ ಗೇಮ್ಸ್ ತನಕ ಅತಿ ಹೆಚ್ಚು ಅಂದ್ರೆ 2667 ಪದಕಗಳನ್ನ ಪಡೆದ ದೇಶ ಅಮೆರಿಕ. ರಷ್ಯಾ, ಬ್ರಿಟನ್, ಫ್ರಾನ್ಸ್ ನಂತರದ ಸ್ಥಾನದಲ್ಲಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಚೀನಾ ಎಲ್ಲಾ ದೇಶಗಳನ್ನ ಹಿಂದಿಕ್ಕಿ ಹೆಚ್ಚು ಪದಕಗಳನ್ನ ಪಡಿತಾ ಬಂದದ. ನಮ್ಮ ದೇಶ ಭಾರತ ಇದುವರೆಗೆ ಪಡೆದಿರುವಂತಹ ಒಟ್ಟು ಪದಕಗಳು 35. ಅಂದ್ರೆ ಇವು ಈವೆಂಟ್ಗಳಲ್ಲಿ ಪಡೆದಂಥ ಪದಕಗಳು. ಆದರೆ ಕೆಲವು ಟೀಮ್ ಈವೆಂಟ್ಸ್ ಇರೋದ್ರಿಂದ ಒಟ್ಟಾರೆ ಪದಕ ಪಡೆದಂಥ ಭಾರತೀಯರು ಎಷ್ಟು ಅಂತಂದ್ರೆ 222. ಇದರೊಳಗೆ ಪುರುಷರ ಹಾಕಿ 1928, 1936, 1948 ಮತ್ತೆ 1964 ಹಿಂಗ 4 ಸಲ ಪುರುಷರ ಹಾಕಿ ಚಿನ್ನದ ಪದಕ ಪಡೆದಂಥ ಭಾರತ. ಆರಂಭದ ವರ್ಷಗಳಲ್ಲಿ ಹಾಕಿಯಲ್ಲಿ ನಮಗೆ ಚಿನ್ನದ ಪದಕ ಸಿಗಬೇಕಾದ್ರೆ ಹಾಕಿ ಮಾಂತ್ರಿಕ ಅಂತಾನೆ ಹೆಸರಾದಂತಹ ಧ್ಯಾನ್ ಚಂದ್ರ ಪ್ರತಿಭೆ ಮತ್ತು ಪ್ರಯತ್ನ ಗಮನಾರ್ಹ ಆದಂತಹದ್ದು, ಮತ್ತೆ ಅಷ್ಟೇ ಅದು ಚಾರಿತ್ರಿಕ ಆದಂತಹದ್ದು. ವಿಶ್ವದೊಳಗೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ನಮ್ಮ ಈ ಕಳಪೆ ಸಾಧನೆಗೆ ಕಾರಣಗಳನ್ನು ಎಲ್ಲಿ ಹುಡುಕಬೇಕು? ಹೊರಗೆ ಹುಡುಕಿದ್ರೆ ಸಿಗುವಲ್ಲ ಇವು. ರಾಷ್ಟ್ರದ 143 ಕೋಟಿ ಜನ ಒಕ್ಕೊರಲಿನಿಂದ ಗೆದ್ದು ಬಾ ಇಂಡಿಯಾ ಅಂತ ಕೂಗಿ ಹುರಿದುಂಬಿಸಿದ್ರು ನಮ್ಮ ಕ್ರೀಡಾಪಟುಗಳಿಂದ ಹೇಳ್ಕೊಳ್ಳುವಂತ ಪ್ರದರ್ಶನ ಬರ್ತಾ ಇಲ್ಲ. ಯಾಕೆ? ಚೀನಿಯರು ಯಾಕೆ ಎಲ್ಲರನ್ನೂ ಹಿಂದಕ್ಕಿಕ್ಕಿ ಮುಂದೆ ನಡೀತಾ ಇದ್ದಾರೆ? ಇದಕ್ಕೆ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಳೋ ಅಗತ್ಯ ಅದ. ಇಂಥ ಸಾಧನೆ ದಿಢೀರನೆ ಸಾಧಿಸುವಂತಹದ್ದಲ್ಲ. ಇದಕ್ಕೆ ಅನೇಕ ವರ್ಷಗಳ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ರಾಷ್ಟ್ರಾಭಿಮಾನದ ಅಗತ್ಯ ಅದ. ಸ್ವಾತಂತ್ರ್ಯೋತ್ತರ ಭಾರತ ಸ್ವಾರ್ಥ, ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರದ ಅತಿಸಾರ ಮತ್ತು ಆಚರಣೆಯ ಮತ್ತು ಪ್ರಾಮಾಣಿಕತೆಯ ಮಲಬದ್ಧತೆಯಿಂದ ನರಳತಾದ. ಕಳೆದ 1 ದಶಕದ ಪ್ರೋತ್ಸಾಹ ಹೊರತುಪಡಿಸಿ ಹಿಂದಿನ ಸರ್ಕಾರಗಳು ಕ್ರೀಡೆಗೆ ಕೊಟ್ಟಿರುವಂತಹ ಆದ್ಯತೆ ಅಷ್ಟಕ್ಕಷ್ಟೇ.
ಗ್ರಾಮ ಮಟ್ಟದಲ್ಲೇನೆ ಕ್ರೀಡಾ ಸಂಕೀರ್ಣಗಳನ್ನು ನಿರ್ಮಾಣ ಮಾಡಿ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಅಲ್ಲೇ ಗುರುತಿಸಿ ಅರ್ಹರನ್ನ ಆಯ್ಕೆ ಮಾಡಿ ಕಠಿಣ ತರಬೇತಿ, ಉತ್ತಮ ಗುಣಮಟ್ಟದ ಆಹಾರ ಮತ್ತು ಕ್ರೀಡಾ ಸಾಮಗ್ರಿ ನೀಡಬೇಕಲ್ಲದ ಆಂತರಿಕ ಸ್ಪರ್ಧೆಗಳನ್ನು, ಅಂತಾರಾಷ್ಟ್ರೀಯ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿ ನಮ್ಮ ಕ್ರೀಡಾಪಟುಗಳಿಗೆ ಹೆಚ್ಚು ಸ್ಪರ್ಧಾತ್ಮಕ ಗುಣವನ್ನ ಅವರೊಳಗೆ ನಾವು ಬೆಳೆಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಆಡಳಿತ ನಡೆಸುವಂತಹ ಸರ್ಕಾರದಿಂದ ಮೊದಲುಗೊಂಡು ತರಬೇತಿ ನೀಡುವವರ ತನಕ ಎಲ್ಲರೊಳಗೂ ದೇಶ ಪ್ರೇಮ ಸ್ಫುರಣ ಆಗಬೇಕು. ಭಾರತದೊಳಗೆ ಅದರ ಕೊರತೆ ಇರೋದ್ರಿಂದನ ನಮ್ಮ ಸಾಧನೆ ಮಂಕಾಗಿದೆ. ರಾಷ್ಟ್ರ ಪ್ರೇಮ ಎಲ್ಲ ಹಂತದಲ್ಲೂ ಎಲ್ಲರೊಳಗೂ ಸ್ಫುರಣ ಆದ್ರೆ ಕ್ರೀಡಾಳುಗಳ ಸಾಧನೆ ಬಹುಗುಣ ಆಗೋದ್ರೊಳಗೆ ಸಂಶಯ ಇಲ್ಲ ಅನ್ನೋದಕ್ಕೆ ಮ್ಯಾರಥಾನ್ನೊಳಗೆ ನಡೆದಂಥ ಒಂದು ಘಟನೆ ಸಾವಿರಾರು ವರ್ಷಗಳ ಹಿಂದೆ ಅದು ಸಾಕ್ಷಿ ಆಗ್ತದೆ. ಇವತ್ತು ದೇಶಪ್ರೇಮಿ ಗ್ರೀಕ್ ಯುವಕನೊಬ್ಬನ ದೇಶಪ್ರೇಮದ ಪ್ರತೀಕ ಆಗಿನೇ ಒಲಿಂಪಿಕ್ಸ್ನೊಳಗೆ ಇವತ್ತಿಗೂ ಮ್ಯಾರಥಾನ್ ಓಟ ಒಂದು ಕ್ರೀಡೆ ಆಗಿ ಉಳಿದು ಬಂದದ. ಫಿಡಿಪಿಡಿಸ್ ಅನ್ನುವಂಥ ಒಬ್ಬ ಯುವಕನ ಕಥೆ ಇದು. ಕ್ರಿಸ್ಪೂರ್ವ 490 ಅಂದ್ರೆ 2500 ವರ್ಷಗಳ ಹಿಂದೆ ನಡೆದಂತ ಕಥೆ ಇದು. ಅದು ನಗರ ರಾಜ್ಯಗಳ ಕಾಲ. ಅಥೆನ್ಸ್ ಮತ್ತು ಸ್ಪಾರ್ಟಾ ಅತ್ಯಂತ ಪ್ರಸಿದ್ಧ ಮತ್ತು ಸಮೃದ್ಧ ನಗರ ರಾಜ್ಯ ಆಗಿದ್ವು. ಹಾಗಾಗಿ ಅನೇಕ ಬಾರಿ ಶತ್ರುಗಳ ದಾಳಿಗೆ ತುತ್ತಾಗ್ತಿದ್ವು. ಅಥೆನ್ಸ್ ಮತ್ತು ಸ್ಪಾರ್ಟಾ ತಮ್ಮೊಳಗನ ಕದನ ಆಡ್ತಾ ಇದ್ದದ್ದು ಉಂಟು. ಆದ್ರೆ ಪರಕೀಯ ದಾಳಿ ಸಂಭವಿಸಿದಾಗ ಒಂದು ಇನ್ನೊಂದರ ನೆರವಿಗೆ ಧಾವಿಸಿ ಬಂದ ಆಪತ್ತನ್ನ ಪರಿಹರಿಸಿಕೊಳ್ತಾ ಇದ್ವು. ಕ್ರಿಸ್ತಪೂರ್ವ 490 ಒಂದು ದಿವಸ ಡೇರಿಯಸ್ ಅನ್ನುವಂತಹ ಪರ್ಷಿಯನ್ ದೊರೆ ಅಥೆನ್ಸ್ ನಗರ ರಾಜ್ಯದ ಮೇಲೆ ದಾಳಿ ಮಾಡಿದ. ತನ್ನ ದೊಡ್ಡ ಮತ್ತು ಸುಸಜ್ಜಿತ ಸೈನ್ಯದೊಂದಿಗೆ ಸಾಗರ ಮಾರ್ಗದಿಂದ ಬಂದು ಅಥೆನ್ಸ್ ರಾಜ್ಯದ ಕರಾವಳಿ ಪಟ್ಟಣ ಮ್ಯಾರಥಾನ್ ಅನ್ನುವಲ್ಲಿ ಬೀಡು ಬಿಟ್ಟು ಸುದ್ದಿ ಕೇಳಿ ಅಥೆನ್ಸಿನ ದೊರೆ ಮತ್ತು ಪ್ರಜೆಗಳು ಹೌಹಾರಿದರು. ಸ್ಪಾರ್ಟನ್ರ ನೆರವು ಇಲ್ಲದೆ ಶೂರ ಪರ್ಷಿಯನ್ರನ್ನು ಸೋಲಿಸೋದು ಸಾಧ್ಯ ಇಲ್ಲ ಅಂತ ಚಿಂತೆ ಆಗಿತ್ತು ಅವರಿಗೆ. ಸ್ಪಾರ್ಟಾದ ಅರಸನಿಗೆ ತನ್ನ ಸಹಾಯ ಕೋರ್ಲಿಕ್ಕೆ ಯಾರನ್ನು ಕಳಿಸ್ಬೇಕು? 150 ಮೈಲುಗಳ ದೂರ ಮತ್ತು ನೇರ ಸಂಪರ್ಕ ಇಲ್ಲದಂಥ ದುರ್ಗಮ ಮಾರ್ಗದೊಳಗೆ ಅಲ್ಲಿಗೆ ಹೋಗಿ ಯಾರು ಈ ಸುದ್ದಿಯನ್ನು ತಿಳಿಸ್ಬೇಕು ಅಂತ ರಾಜನಿಗೆ ಚಿಂತೆ ಆಯ್ತು. ಯಾರು ಇದನ್ನು ಮುಟ್ಟಿಸಿ ಬರ್ತೀರಿ ಅಂತ ದೊರೆ ಕೇಳಿದಾಗ 100 ಅಥೆನಿಯನ್ ಯುವಕರು ನಾ ಮುಂದ ತಾ ಮುಂದ ಅಂತ ಓಡಿ ಬಂದರು. ಅಂಥ ಆತಂಕದ ಸ್ಥಿತಿಯೊಳಗೂ ದೊರೆಗೆ ಬಹಳ ಸಂತೋಷ ಆಯ್ತು. ಆದ್ರೆ ಅವರೊಳಗೆ ಯಾರನ್ನ ಆಯ್ಕೆ ಮಾಡೋದು ಅಂತ ದಿಗಿಲಾಯ್ತು. ಕೊನೆಗೆ ಉತ್ಸಾಹದ ಬುಗ್ಗೆ ಹಂಗಿದ್ದಂಥ ಫಿಡಿಪಿಡಿಸ್ ಅನ್ನುವಂಥ ಒಬ್ಬ ಸ್ಫುರದ್ರೂಪಿ ಬಲಶಾಲಿ ಯುವಕನಿಗೆ ಈ ಗೌರವ ಕೊಟ್ಟ. ಅತ್ಯಂತ ಜರೂರು ಸಂದೇಶ ಆದ್ದರಿಂದ ನಿಧಾನ ಮಾಡೋ ಹಂಗಿರಲಿಲ್ಲ. ಫಿಡಿಪಿಡಿಸ್ ಸ್ಪಾರ್ಟಾದ ಕಡೆ ಓಡಾಕತ್ತದ. ಹಗಲು ರಾತ್ರಿ ಅನ್ನದೆ 2 ದಿನ ಹಗಲು 2 ರಾತ್ರಿ ಓಡಿ ಸ್ಪಾರ್ಟಾ ತಲುಪಿದ ಕ್ಷಣನೇ ನೆಲಕ್ಕೆ ಉರುಳಿದ. ಆತ ಎಷ್ಟು ದಣದಿದ್ದ ಅಂದ್ರ ಹಾಗೆಯೇ ಮಲ್ಕೊಂಡು ಬಿಡಬೇಕು ಅಂತ ಅವನ ದೇಹ ಆರ್ತವಾಗಿ ಚೀರ್ತಾ ಇತ್ತು. ಆದರೆ ಸ್ಪಾರ್ಟನ್ ದೊರೆ ಉತ್ತರ ತನ್ನ ದೊರೆಗೆ ತಲುಪಿಸುವಂತ ಹಂಬಲ ಅವನನ್ನ ಬಡದೆಬ್ಬಿಸ್ತು. ಎದ್ದು ಕುಂತ. ನಮ್ಮ ಸಹಾಯ ಖಂಡಿತ ದೊರೀತದೆ. ಆದಷ್ಟು ಶೀಘ್ರ ನಾವು ನಮ್ಮ ಸೈನ್ಯದೊಂದಿಗೆ ಮ್ಯಾರಥಾನಿಗೆ ಬರ್ತೀವಿ ಅಂತ ನಿಮ್ಮ ದೊರೆಗೆ ಹೇಳು ಅಂತ ಸ್ಪಾರ್ಟಾದ ದೊರೆ ಹೇಳಿದ್ದೇ ತಡ ಸ್ಪ್ರಿಂಗಿನ ಹಂಗೆ ಪುಟದ್ ನಿಂತ ಫಿಡಿಪಿಡಿಸ್ ಮತ್ತೆ ಅಥೆನ್ಸ್ ಕಡೆ ಓಡ್ದ. 2 ಹಗಲು 2 ರಾತ್ರಿ ಓಡಿ ಅಥೆನ್ಸ್ ಮುಟ್ಟಿದ. ಈ ಶುಭ ಸಮಾಚಾರವನ್ನು ದೊರೆಗೆ ತಲುಪಿಸಿದ. ಹರ್ಷ ಆಯ್ತು ಅವನಿಗೆ. ಸೈನ್ಯದೊಳಗ ಅಪರಿಮಿತ ಉತ್ಸಾಹ ಹರಿದಾಡ್ತು. ಅಥೆನ್ಸ್ನ ಚಾಣಾಕ್ಷ ದೊರೆ ಸ್ಪಾರ್ಟನ್ರು ನೆರವಿಗೆ ಬರೋದನ್ನ ಪರ್ಷಿಯನ್ರನ್ನ ಮ್ಯಾರಥಾನ್ನಿಂದ ಮುಂದೆ ಅಲ್ಲಿ ತನಕ ಬಿಡಬಾರದು ಅಂತ ಇವರು ಸಂಕಲ್ಪಿಸಿದರು. ಅಲ್ಲಿಗೆ ತನ್ನ ಸೈನ್ಯದ ಇನ್ನಷ್ಟು ತುಕಡಿಗಳನ್ನ ರವಾನಿಸಲಿಕ್ಕೆ ನಿರ್ಧರಿಸಿದ ರಾಜ. ನೀನು ಬಹಳ ಬಳಲಿದೆಯ ಫಿಡಿಪಿಡಿಸ್, ಸಾಕು ಹೋಗು ವಿಶ್ರಮಿಸು ಅಂದರೂ ಕೇಳಲಿಲ್ಲ ಫಿಡಿಪಿಡಿಸ್. ಮ್ಯಾರಥಾನ್ಗೆ ಹೊರಡೋ ಮೂಲಕ ದೊರೆಗೆ ಅಚ್ಚರಿ ಮತ್ತು ಆನಂದದ ಅನುಭವ ನೀಡಿದ. ಅಥೀನಿಯನ್ ಸೈನ್ಯ ಮ್ಯಾರಥಾನ್ನ ಗುಡ್ಡದ ಮೇಲೆ ಬಂದು ನಿಂತಿತು. ಕೆಳಗೆ ನೋಡಿದ ಸೇನಾಪತಿಗೆ ದಿಕ್ಕೇ ತೋಚಲಿಲ್ಲ. ಬೆಟ್ಟಗಳ ಕೆಳಗಿನ ಬಯಲಿನೊಳಗ ಬೀಡು ಬಿಟ್ಟಿತ್ತು ಆ ಪರ್ಷಿಯನ್ ಸೈನ್ಯ. 100 ಹಡಗುಗಳಲ್ಲಿ ನಾಯಕರ ಆದೇಶಕ್ಕಾಗಿ ಹಾತೊರಿತಾ ಇದ್ದಂತಹ ಹಿಂಪಡೆನೂ ಇತ್ತು. ಇಷ್ಟು ದೊಡ್ಡ ಮತ್ತು ಬಲಶಾಲಿಯಾದ ಪರ್ಷಿಯನ್ ಸೈನ್ಯವನ್ನು ಸೋಲಿಸೋದು ಸಾಧ್ಯನಾ ಅನ್ನುವಂಥ ಅನುಮಾನ ಕಾಡಿತು. ಅದರಲ್ಲೂ ಪರ್ಷಿಯನ್ರು ಅದ್ಭುತ ಬಿಲ್ಲುಗಾರರು ಅನ್ನುವಂಥ ಖ್ಯಾತಿಗೆ ಪಾತ್ರರಾಗಿದ್ದರು. ಧೈರ್ಯ ಮತ್ತು ಜಾಣ್ಮೆ ಜೊತೆಗೂಡಿದರೆ ಅಸಾಧ್ಯ ಆದದ್ದು ಯಾವುದದ? ಗುಡ್ಡಗಳ ಮರೆಯಿಂದ ಹೋಗಿ ಹಠಾತ್ತನೆ ತಮ್ಮ ಬರ್ಚಿಗಳಿಂದ ದಾಳಿ ಮಾಡಿದ ಅಥೀನಿಯನ್ರು ಪರ್ಷಿಯನ್ರನ್ನ ಕಂಗೆಡಿಸಿದರು. ಪರ್ಷಿಯನ್ರು ಕಂಗಾಲಾಗಿ ಓಡತೊಡಗಿದರು.
ಇನ್ನಷ್ಟು ಉತ್ಸಾಹದಿಂದ ಕಾದಾಡಿದ ಅಥೆನಿಯನ್ ಸೈನಿಕರು ಪರ್ಷಿಯನ್ರನ್ನು ಸಂಪೂರ್ಣವಾಗಿ ಸೋಲಿಸಿ ಹಿಮ್ಮೆಟ್ಟಿಸಿದರು. ಸ್ಪಾರ್ಟಾದ ದೊರೆ ತನ್ನ ಸೈನ್ಯದೊಂದಿಗೆ ಬರೋಕ್ಕಿಂತ ಮೊದಲೇನೆ ಯುದ್ಧ ಮುಗಿದು ಹೋಗಿತ್ತು. ಈ ಸಂತೋಷದ ಸಮಾಚಾರವನ್ನ ಅಥೆನ್ಸಿಗೆ ಹೋಗಿ ತಮ್ಮ ದೊರೆಗೆ ಮತ್ತು ಆತಂಕದಿಂದ ಕಂಗಾಲಾಗಿದ್ದಂತಹ ಜನತೆಗೆ ತಿಳಿಸಬೇಕಾಗಿತ್ತು. ಈ ಗೌರವ, ಈ ಭಾಗ್ಯನು ತನಗೇ ಸಿಗಬೇಕು ಅಂತ ಹಠ ಹಿಡಿದ ಫಿಡಿಪಿಡಸ್ ಮತ್ತೆ ಮ್ಯಾರಥಾನ್ನಿಂದ ಅಥೆನ್ಸ್ ಕಡೆ ಓಡತೊಡಗಿದ. ಮ್ಯಾರಥಾನ್ ಮತ್ತೆ ಅಥೆನ್ಸ್ಗಳ ನಡುವಿನ ಅಂತರ 26 ಮೈಲು ಮತ್ತೆ 385 ಯಾರ್ಡ್ಗಳು. ಈ ಅಂತರವನ್ನು ಓಡಿ ಕ್ರಮಿಸಿದ ಫಿಡಿಪಿಡಸ್ ಜರ್ಜರಿತನಾಗಿದ್ರೂ ಆನಂದ ತುಂದಿಲನಾಗಿದ್ದ. ಅಥೆನ್ಸ್ ಕುತ್ತಿನಿಂದ ಪಾರಾಗಿದೆ, ನಾವು ಪರ್ಷಿಯನ್ರನ್ನ ಸೋಲಿಸಿದ್ದೇವೆ ದೊರೆ ಅಂತ ಹೇಳ್ತಾನೆ ಕುಸಿದು ಬಿದ್ದ ಫಿಡಿಪಿಡಸ್ ಮತ್ತೆ ಮೇಲೆ ಏಳಲಿಲ್ಲ. ದೇಶಕ್ಕಾಗಿ ಪ್ರಾಣ ತೆತ್ತ ಈ ದೇಶಭಕ್ತನ ನೆನಪಿಗಾಗಿ ಗ್ರೀಕರು ಆವತ್ತು ಆರಂಭಿಸಿದ ಓಟನೇ ಮ್ಯಾರಥಾನ್ ಓಟ. 1896 ಪುನರಾರಂಭಗೊಂಡ ಆಧುನಿಕ ಒಲಿಂಪಿಕ್ಸ್ನಲ್ಲೂ 26 ಮೈಲು 385 ಯಾರ್ಡ್ಗಳ ಅಂತರದ ಈ ಓಟವನ್ನು ಮುಂದುವರೆಸಿದರು. ಈಗಲೂ ಈ ಮ್ಯಾರಥಾನ್ ಓಟ ಮುಂದುವರೆದಿದ್ದು ಅತ್ಯಂತ ಮಹತ್ವದ ಸ್ಥಾನ ಪಡೆದದ. ಯಾಕಂದ್ರೆ ಕಾಲದ ವಿರುದ್ಧದ ಓಟ ಆಗಿತ್ತು. ಇಂಥ ಅಪರೂಪದ ಓಟ ಪೂರೈಸಿ ಗ್ರೀಸ್ ರಾಷ್ಟ್ರ ಮತ್ತೆ ವಿಶ್ವದ ಚರಿತ್ರೆಯೊಳಗೆ ಸ್ಥಾಯಿಯಾದಂಥ ಧೀರ ಫಿಡಿಪಿಡಸ್ನ ಅಪ್ರತಿಮ ಸಾಹಸಗಾಥೆಯನ್ನ ನಾವು ಮರೀಲಿಕ್ಕೆ ಸಾಧ್ಯದೇನು? ಒಲಿಂಪಿಕ್ ಎಲ್ಲಿಯವರೆಗೂ ನಡೀತದೆ ಅಲ್ಲಿವರೆಗೂ ಈ ಮ್ಯಾರಥಾನ್ ಓಟ ಇರ್ತದೆ. ಮ್ಯಾರಥಾನ್ ಓಟ ಇರುವವರೆಗೂ ಫಿಡಿಪಿಡಸ್ ನಮ್ಮ ಸ್ಮರಣೆಯಿಂದ ಮರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ರಾಷ್ಟ್ರಪ್ರೇಮಿ ಯುವಕರು ಯಾವ ದೇಶದಲ್ಲಿರ್ತಾರ ಆ ದೇಶಕ್ಕೆ ಸೋಲಿಲ್ಲ. ನಮಸ್ಕಾರ.